ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ನೀಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂತಹ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃಕಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನಿನ್ನೆ ಸಂಚಿಕೆಯಲ್ಲಿ ನಮಗೆ ಈ ನಿಂಬೆಹಣ್ಣಿನ ದೀಪದ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ರಿ. ಆದರೆ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಿದ್ರಿ ನೀವು ಭಾನುವಾರ, ಮಂಗಳವಾರ, ಶುಕ್ರವಾರ ಹಚ್ಚುವಂಥ ವಿಶೇಷತೆ ಏನು ಅಂತ. ಇನ್ನುಳಿದ ದಿನದಲ್ಲಿ ಕೂಡ ರಾಹುಕಾಲ ಬಂದೇ ಬರುತ್ತೆ. ಆ ದಿನಗಳನ್ನ ಕೂಡ ನಾವು ಬಳಸ್ಕೊಳ್ಬಹುದಲ್ವಾ? ಅಥವಾ ಈ 3 ದಿನ ಬಳಸ್ಕೊಂಡಾಗ ಮಾತ್ರ ನಮಗೆ ಫಲ ಅನ್ನುವಂಥದ್ದು ಸಿಗುತ್ತಾ? ಇನ್ನುಳಿದ ದಿನ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಬುಧವಾರದ ದಿನ, ಗುರುವಾರ, ಶನಿವಾರ ಈ ದಿನ ಬರುವಂಥ ರಾಹುಕಾಲದಲ್ಲಿ ನಾವು ನಿಂಬೆಹಣ್ಣಿನ ದೀಪ ಹಚ್ಚುವುದು ಸೂಕ್ತ ಅಲ್ವಾ? ಏನು ಹೇಳ್ತೀರಾ ಗುರುಗಳೇ? ಖಂಡಿತ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು ಹೇಳಿ? ಆರೋಗ್ಯ, ಹಣ, ಐಶ್ವರ್ಯ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿರೋದು ನೆಮ್ಮದಿ ಅಲ್ವಾ? ಆ ನೆಮ್ಮದಿಯನ್ನು ಜಗನ್ಮಾತೆ ಯಾವಾಗ ನಮಗೆ ಕೊಡ್ತಾಳೆ ಆವಾಗ ದಿನನಿತ್ಯವೂ ಹಚ್ಚಬೋದು ಅಂತ ಹೇಳ್ತೀವಿ. ಅದರಲ್ಲಿ 3 ದಿನ ಬಹಳ ಪ್ರಮುಖವಾಗಿ ತಗೊತೀವಿ. ಏನು, ಎಷ್ಟೋ ಜನ ಬಹಳ ಸಮಸ್ಯೆಗಳಿಂದ ಕೂಡಿರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬರೋ ಸಮಸ್ಯೆಗಳೇನು ಅಂದಾಗ, ಒಂದು ಮದುವೆ, ಮತ್ತೊಂದು ಮದುವೆ ಆಗಿದ್ದರೂ ಮಕ್ಕಳಾಗಲ್ಲ, ಸಂತಾನದ ತೊಂದರೆ ಆಗುತ್ತೆ. ಆಮೇಲೆ ಭೂ ವ್ಯವಹಾರದ ಸಮಸ್ಯೆಗಳು. ಎಷ್ಟೋ ಜನ ನಮಗೆ ಭೂಮಿ ಇದೆ ಸ್ವಾಮಿ, ಆದರೆ ಯೋಗ ಇಲ್ಲ ಅದನ್ನು ಪಡೆಯೋಕ್ಕೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಇದೆಲ್ಲ ಬೇಕು ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕಲ್ವಾ? ಈ ಮಹಾಲಕ್ಷ್ಮಿ ಅನುಗ್ರಹ ಸಿಕ್ಕಿದ್ರೂ ಕೂಡ ಇದನ್ನೆಲ್ಲ ಅನುಭವಿಸೋಕ್ಕೆ ಆರೋಗ್ಯ ಬೇಕಲ್ವ? ಆರೋಗ್ಯ ಇಲ್ಲದೆ ಕೊಪ್ಪರಿಗೆ ಇದ್ದರೂ ಶೂನ್ಯಕ್ಕೆ ಸಮಾನ ಅಲ್ವಾ? ಹಾಗಾಗಿ ಮಂಗಳವಾರದಂದು ನಾವು ರಾಹುಕಾಲದಲ್ಲಿ ಅಮ್ಮನವರನ್ನು ಆರಾಧನೆ ಮಾಡಿದಾಗ ಏನು ಫಲ ಅಂದಾಗ, ಯಾರ್ಯಾರಿಗೆ ಮದುವೆ ವಿಳಂಬವಾಗಿರುತ್ತೆ ಅವರು ಸಂಕಲ್ಪವನ್ನು ಮಾಡಬೇಕು ತಾಯಿಯನಿಗೆ. ಯಾರಿಗೆ ಮಕ್ಕಳಾಗಿರಲ್ಲ, ಸಂತಾನ ಭಾಗ್ಯ ಇರಲ್ಲ, ಅವರು ಸಂಕಲ್ಪವನ್ನು ಮಾಡಬೇಕು. ಯಾರಿಗೆ ಭೂ ವ್ಯವಹಾರದಲ್ಲಿ ತೊಂದರೆ ಇರುತ್ತೆ ಅವರು ಸಂಕಲ್ಪವನ್ನು ಮಾಡಿ ನಿಂಬೆಹಣ್ಣು ದೀಪವನ್ನು ಹಚ್ಚಿದಾಗ ಆ ಸಂಕಲ್ಪ ಸಿದ್ಧಿಯಾಗತ್ತೆ. ಅದೇ ರೀತಿಯಾಗಿ ಶುಕ್ರವಾರ ಅಮ್ಮನವರನ್ನು ರಾಹುಕಾಲದಲ್ಲಿ ಆ ಶುಕ್ರವಾರದಂದು ಆರಾಧನೆ ಮಾಡಿದಾಗ ನಾನು ಹೇಳಿದಾಗೆ ಭುಜಬಲ, ಲಕ್ಷ್ಮಿ ಈ ಎರಡನ್ನು ಯಾರು ಕೊಡೋದು ಅಂದರೆ ರಾಹು ಮತ್ತು ಅಮ್ಮನವರು ಅಲ್ವಾ? ಆ ರಾಹುಕಾಲದಲ್ಲಿ ಶುಕ್ರವಾರದಂದು ಆರಾಧನೆ ಮಾಡಿದಾಗ ಮಹಾಲಕ್ಷ್ಮಿಯ ಪೂರ್ಣವಾದ ಕೃಪಾ ಕಟಾಕ್ಷ ಕೊಡ್ತಾಳೆ ತಾಯಿ. ಕಾಂಚನಂ ಕಾರ್ಯಸಿದ್ಧಿ, ಕಾಂಚನ ಇಲ್ಲದೆ ಯಾವ ಕಾರ್ಯವೂ ಆಗಲ್ಲ. ಹಾಗಾಗಿ ಆ ಕಾಂಚನ ಸಿದ್ಧಿ ಆಗಬೇಕು ಅಂದಾಗ ಶುಕ್ರವಾರದಲ್ಲಿ ಅಮ್ಮನವರನ್ನು ಆರಾಧನೆ ಮಾಡಬೇಕು. ಆ ಅಮ್ಮನವರನ್ನು ಆರಾಧನೆ ಮಾಡಿದಾಗ ಮಹಾಲಕ್ಷ್ಮಿಯ ಪೂರ್ಣವಾದ ಅನುಗ್ರಹ ಸಿಕ್ಕುತ್ತೆ. ಅದಕ್ಕೆ ಹೇಳ್ತೀವಿ, ಪ್ರತಿಯೊಬ್ಬ ಮನುಷ್ಯನಿಗೂ 20 ವರ್ಷಗಳ ಕಾಲ ಶುಕ್ರದಶೆ ಬರುತ್ತೆ. ಆ ಶುಕ್ರದಶೆಯಲ್ಲಿ ನಿನ್ನ ಮನೋಕಾಮನೆಗಳನ್ನು ಈಡೇರಿಸೋನು ಯಾರು ಅಂದರೆ ಶುಕ್ರ ಮಾತ್ರ. ಹಾಗಾಗಿ ಶುಕ್ರವಾರದಂದು ಆರಾಧನೆ ಮಾಡಬೇಕು. ಮತ್ತು ಭಾನುವಾರ ಕೇಳಿದ್ರಿ, ಭಾನುವಾರ ಏನು ಅಂದರೆ ಒಂದು ಕುಸುಮ ಅರಳಬೇಕಾದ್ರೂ ಸೂರ್ಯ ಉದಯ ಆಗಬೇಕು ಅಲ್ವಾ? ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಹಣ ಇದ್ದವರೆಲ್ಲ ದೇವಸ್ಥಾನ ಕಟ್ಟಕ್ಕೆ ಸಾಧ್ಯವಿಲ್ಲ, ಹಣ ಇದ್ದವರೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ ಅನ್ನೋದೆಲ್ಲ. ಅದೇ ರೀತಿ ಹಣ ಇದ್ದವನಿಗೆ ಆರೋಗ್ಯ ಇರುತ್ತೆ ಅನ್ನೋದು ಸುಳ್ಳು. ಅದೇ ಹಾಗಾಗಿ ಆರೋಗ್ಯ ವೃದ್ಧಿ ಆಗಬೇಕು ಅಂದಾಗ ನಾವು ಭಾನುವಾರದಂದು ಸಾಯಂಕಾಲದಲ್ಲಿ ಗೋಧೂಳಿ ಸಮಯ 4 ರಿಂದ 6 ಗೋಧೂಳಿ ಸಮಯ ಅಂತ ಹೇಳ್ತೇವೆ. ಆ ಗೋಧೂಳಿ ಸಮಯದಲ್ಲಿ ಆ ಅಮ್ಮನವರನ್ನು ಆರಾಧನೆ ಮಾಡಿದಾಗ ಆರೋಗ್ಯ ವೃದ್ಧಿ ಆಗುತ್ತೆ. ಮತ್ತು ನಮ್ಮ ಯಶಸ್ಸಿಗೆ ಆ ತಾಯಿ ಮೆಟ್ಟಲನ್ನು ಕೊಡ್ತಾಳಂತೆ. ಖಂಡಿತ ಗುರುಗಳೇ, ಈ ಒಂದು ಕುತೂಹಲಕಾರಿಯಾಗಿರುವಂಥ ವಿಚಾರ ಇತ್ತು. ಯಾಕಂದರೆ ನಿನ್ನೆ ನೀವು ಸಂಚಿಕೆಯಲ್ಲಿ ಹೇಳಿದಾಗ ಉಳಿದ ದಿನ ಯಾಕೆ ಹಚ್ಚೋದಿಲ್ಲ, ಈ ದಿನಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ. ಸಾಕಷ್ಟು ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಜೈ ಶ್ರೀಕೃಷ್ಣ.
ಇನ್ನು ಮಂಗಳವಾರ, ಶುಕ್ರವಾರ, ಭಾನುವಾರ ನಿಂಬೆಹಣ್ಣಿನ ದೀಪ ಹಚ್ಚುವಂಥದ್ರ ಮಹತ್ವ ಏನು, ಹಚ್ಚೋದ್ರಿಂದ ಆಗುವಂಥ ಲಾಭಗಳೇನಿರ್ಬೋದು, ಯಾವ ರೀತಿ ನಾವು ಫಲಗಳನ್ನ ಪಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.